ಧ್ರುವರಾಜನ ಕಥೆ. ಇದೇ ಸ್ವಯಂಭವ ಮನುವಿನ ಮಗನಾಗಿರುವಂತಹ ಶ್ರೇಷ್ಠ ಮಗ, ಅತ್ಯುತ್ತಮ ಮಗ ಪ್ರಿಯವ್ರತ. ಅವನ ಕಥೆಯನ್ನು ಪಂಚಮಸ್ಕಂದದಲ್ಲಿ ಹೇಳ್ತಾರೆ. ಸ್ವಲ್ಪ ವಿಸ್ತಾರವಾಗಿದೆ ಅವನ ವಂಶ. ಆದ್ದರಿಂದ ಈಗ ಉತ್ತಾನಪಾದ ಅಂತನ್ನುವ ಎರಡನೆಯ ಮಗ. ಆ ಉತ್ತಾನಪಾದನ ಕಥೆಯನ್ನು ಹೇಳ್ತಾರೆ. ಉತ್ತಾನಪಾದ ಅವನಿಗೆ ಇಬ್ಬರು ಹೆಣ್ಣಂದರು, ಸುರುಚಿ, ಸುನೀತಿ. ಸುನೀತಿಯ ಮಗ ಧ್ರುವ. ಶಬ್ದಗಳಲ್ಲೂ ಕೂಡ ಉತ್ತಮವಾದ ಸಂಕೇತವಿದೆ. ಸುರುಚಿ ಉತ್ತಮ, ಸುರುಚಿಯ ಮಗ ಉತ್ತಮ. ಆದರೆ ಸುನೀತಿಯ ಮಗ ಧ್ರುವ ಶಾಶ್ವತ ಇತ್ಯಾದಿ. ಅವನು ಉತ್ತಾನಪಾದ, ಪಾದ ಮೇಲೆ ಮಾಡಿ ತಲೆ ಕೆಳಗೆ ಮಾಡಿಕೊಂಡು ಇರುವಂತಹ ವ್ಯಕ್ತಿ. ಅದರರ್ಥ ಮನುಷ್ಯನ ಸಂಸ್ಕಾರ, ಮನುಷ್ಯನ ವಿಚಾರ ಇವೆಲ್ಲವೂ ಕೂಡ ತಲೆ ಕೆಳಗಾಗಿರ್ತವೆ. ಉತ್ತಮವಾದದ್ದನ್ನು ಉತ್ತಮ, ಶ್ರೇಷ್ಠವಾದದ್ದನ್ನು, ಹಿತವಾದದ್ದನ್ನು ಹಿತ ಎಂದು ತಿಳಿಯುವುದಿಲ್ಲ ಮನುಷ್ಯ ಅನ್ನುವುದಕ್ಕೆ ಸಂಕೇತಕವಾಗಿ ಆ ಹೆಸರುಗಳೂ ಇವೆ. ಜೊತೆಗೆ ಕಥೆಯೂ ಕೂಡ ಅದೇ ರೀತಿಯಾಗಿ ನಡೀತದೆ. ಉತ್ತಾನಪಾದನಿಗೆ ಇಬ್ಬರು ಹೆಂಡಂದರು, ಇಬ್ಬರು ಮಕ್ಕಳು. ಧ್ರುವ ಹೋಗಿ ತನ್ನ ತಂದೆಯ ತೊಡೆಯ ಮೇಲೆ ಕೂಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಸುರುಚಿ ಅವನನ್ನು ನೂಕಿ ಬಿಡ್ತಾಳೆ, ಬೈತಾಳೆ. ನೀನು ನಿಮ್ಮ ತಂದೆಯ ತೊಡೆ ಮೇಲೆ ಕೂಡಬೇಕಾದ್ರೆ ನನ್ನಲ್ಲಿ ಹುಟ್ಟಿ ಬರಬೇಕು. ಆ ಭಾಗ್ಯ ಮಾಡಿಲ್ಲ ನೀನು. ದೇವರಿಗೆ ಬೇಡಿಕೊಂಡು ನನ್ನಲ್ಲಿ ಹುಟ್ಟಿ ಬಾ, ಆಗ ನನಗೆ ಆ ಭಾಗ್ಯ ಸಿಗ್ತದೆ ಅಂತ ಇಷ್ಟು ನಿಷೇಧ ಮಾಡಿ ಬೈದು ಹೇಳಿದಾಗ ತುಂಬ ಮನಸ್ಸಿಗೆ ನೋವಾಗಿ ತಿರುಗಿ ಬರ್ತಾನೆ. ತಿರುಗಿ ಬಂದು ತನ್ನ ತಾಯಿ ಹತ್ರ ಬಂದು ಮಾತಾಡಬೇಕು ಅಂತ ಹೊರಟ್ರೆ ತಾಯಿ ಹೇಳುವ ಮಾತು ಮಾತ್ರ ಅದ್ಭುತವಾದ ಮಾತು, ಭಾರೀ ವಿಚಿತ್ರವಾದ ಮಾತು. ಯಾವ ತಾಯಿಯೂ ಯಾವ ಸೌತೆಯ ಸಲುವಾಗಿ ಈ ತರಹ ಹೇಳಿರಲಿಕ್ಕಿಲ್ಲ. ಮಾಮಂಗಲಂ ತಾತ ಪರೇಶು ಪೂಸ್ತ. ಇನ್ನೊಬ್ಬರಿಗೆ, ಅವಳಿಗೆ ನೀನು ನಿನ್ನ ಮಲತಾಯಿಗೆ ಕೆಟ್ಟದ್ದಾಗಲಿ ಅಂತ ನೀನು ಭಾವಿಸಬೇಡ, ಮನಸ್ಸಿನಲ್ಲಿ ಅಂದ್ಕೊಳ್ಳೇಬೇಡ. ಭಾಗವತದ ಅತ್ಯುತ್ತಮವಾಗಿರುವಂತಹ ಒಂದು ಸಂದೇಶಗಳಲ್ಲಿ ಇದೊಂದು ಬಹಳ ಶ್ರೇಷ್ಠವಾದದ್ದು. ತತ್ರಾಪಿ ಮಲತಾಯಿ ಅಂದರೆ ತನಗೆ ಸೌತಿ. ಅಂತಹ ಸೌತಿಯಾಗಿದ್ದರೂ ಕೂಡ ಅವಳನ್ನು ತಿರಸ್ಕಾರ ಮಾಡದೆ, ಅವಳಿಗೆ ಅನರ್ಥವಾಗಲಿ ಅಂತ ಬೇಡದೆ ಇರುವಂಥದ್ದು ಇದು ಸುನೀತಿಯ ಸ್ವಭಾವ. ಇಂಥ ದೊಡ್ಡ ಮನಸ್ಸು ಹೆಣ್ಣು ಮಕ್ಕಳಲ್ಲಿ ಇರುವುದು, ವಿಶೇಷವಾಗಿ ಸವತಿಯ ಸಲುವಾಗಿ ಇರುವುದು ತುಂಬ ಅಪರೂಪ. ಅಷ್ಟ ಮಾತುಗಳನ್ನು ಹೇಳ್ತಾಳೆ. ಹೌದು, ನೀನು ಹೋಗು, ತಪಸ್ಸನ್ನು ಮಾಡು, ದೇವರನ್ನು ಬೇಡಿಕೊ, ದೇವರು ಎಲ್ಲವನ್ನು ಕೊಡುವವ, ಸ್ಥಿರವಾದ ಸ್ಥಾನವನ್ನು ಪಡೆದು ಬಾ ಅಂತ ಹೇಳಿ ತಾಯಿ ಆಶೀರ್ವಾದ ಮಾಡಿ ಕಳಿಸ್ತಾಳೆ. ಧ್ರುವ ಹೋಗಿ ತಪಸ್ಸಿಗೆ ಹೋಗ್ತಾನೆ. ಹೋಗುವಾಗ ಮಧ್ಯದಲ್ಲಿ ನಾರದರು ಬಂದು ಅವನನ್ನು ಹೆದರಿಸ್ತಾರೆ, ಪರೀಕ್ಷೆ ಮಾಡ್ತಾರೆ. ಏನು ಹೋಗ್ತಿ? ಕಾಡು, ಹುಲಿ, ತೋಳ, ಆನೆ, ಸಿಂಹ ಬಂದು ನಿನ್ನನ್ನು ಕಚ್ಚಿ ಕೊಂದು ಸಂಹಾರ ಮಾಡಿಬಿಡ್ತವೆ, ಯಾಕೆ ಹೋಗ್ತಿ? ಹೋಗಬೇಡ ಅಲ್ಲಿ ಅಂತ ಎಷ್ಟು ಹೇಳಿದರೂ ಕೇಳುವುದಿಲ್ಲ. ನಾನು ಹೋಗಲೇಬೇಕು. ಆಗ ಅವನ ಹಠವನ್ನು ಮೀರಿ ಪರೀಕ್ಷೆ ಮಾಡಿ ಅವನಿಗಿರುವ ದೀಕ್ಷೆಯನ್ನು ನೋಡಿ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಅವನಿಗೆ ತಲೆ ಮೇಲೆ ಅನುಗ್ರಹವನ್ನು ಮಾಡಿ ಉತ್ತಮವಾದಂತಹ ವಾಸುದೇವ ರೂಪಿಯಾದ ಭಗವಂತನ ಪೂಜೆಯನ್ನು ಮಾಡುವ ಒಂದು ಕ್ರಮವನ್ನು ಹೇಳಿಕೊಡ್ತಾರೆ. ಕೃತ್ವಾ ದ್ರವ್ಯಮಯೀ ಅರ್ಚಾಂ, ಉತ್ತಮವಾದಂತಹ ದ್ರವ್ಯದಿಂದ ಒಂದು ಪ್ರತಿಮೆಯನ್ನು ಮಾಡಿಕೊಂಡು ಆ ಪ್ರತಿಮೆಯನ್ನು ಪೂಜೆ ಮಾಡು. ಆ ಪ್ರತಿಮೆ ಅಂತ ಹೇಳುವ ವಾಡಿಕೆ ಇದೆ. ಮಣ್ಣೂರಿನಲ್ಲಿರುವ, ಗುಲ್ಬರ್ಗ ಡಿಸ್ಟ್ರಿಕ್ಟಿನಲ್ಲಿ ಮಣ್ಣೂರಿನಲ್ಲಿರತಕ್ಕಂತಹ ಯಾವ ಒಂದು ಕೇಶವ ದೇವರೋ ಆ ಕೇಶವ ದೇವರು ಅದು ವಾಸುದೇವ ರೂಪಿಯಾದ ಪರಮಾತ್ಮ. ಆ ವಾಸುದೇವ ರೂಪಿಯಾದ ಪರಮಾತ್ಮನನ್ನು ಮತ್ತು ಧ್ರುವರಾಜ ತಾನು ಪ್ರತಿಮೆ ಮಾಡಿ ಅದನ್ನು ಪೂಜೆ ಮಾಡಿ ಅದನ್ನು ಆರಾಧನೆ ಮಾಡಿದ ಅಂತ ಹೇಳುವಂತಹ ಕ್ರಮ. ಧ್ರುವ ವಿನಿರ್ಮಿತ ಪಾದಪದ್ಮ ಅಂತ, ಧ್ರುವಕರಾರ್ಚಿತ ಅಂತ ಹೇಳುವಂತಹದ್ದು ಸಂಪ್ರದಾಯ ಇರಲಿ. ಆ ರೀತಿಯಾಗಿ ಪೂಜೆ ಮಾಡಿದ ಅಂತಂದರೆ 6 ತಿಂಗಳು ತಪಸ್ಸು ಮಾಡಿದ. 6 ತಿಂಗಳು ತಪಸ್ಸು ಮಾಡಿದರೆ ಮೊದಲನೇ ತಿಂಗಳು ಹಣ್ಣು ಹಂಪಲುಗಳನ್ನು, ಎಲೆಗಳನ್ನು 3 ದಿವಸಕ್ಕೆ ತಿಂದು ಮಾಡಿದ. ಆಮೇಲೆ 6 ದಿವಸಕ್ಕೆ ನೀರು ಕುಡಿದು, ಆಮೇಲೆ 9 ದಿವಸಕ್ಕೆ ಶ್ವಾಸರೋಧ ಮಾಡಿ, ಆಮೇಲೆ ಅಖಂಡವಾಗಿ ಉಪವಾಸದಿಂದ ಹೀಗೆ ಘೋರವಾದ ತಪಸ್ಸನ್ನು ಮಾಡಿದ ಮೇಲೆ ಸಾಕ್ಷಾತ್ ಭಗವಂತ ವಾಸುದೇವ ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ. ಪ್ರತ್ಯಕ್ಷನಾದರೆ 6 ತಿಂಗಳ ಉಪವಾಸದಿಂದಾಗಿ ಕಂಠ ಬಿಗಿದಿದೆ, ಕಂಠದಿಂದ ಶಬ್ದಗಳೇ ಬರ್ತಾ ಇಲ್ಲ. ಆ ತನ್ನ ಶಂಖವನ್ನು
ಅವನ ಕೊರಳಿಗೆ ಕಂಠಕ್ಕೆ ಸ್ಪರ್ಶ ಮಾಡಿಸ್ತಾನೆ. ಉತ್ತಮವಾದಂತಹ ರೀತಿಯಲ್ಲಿ ಸ್ತೋತ್ರ ಮಾಡಲು ಹೊರಡ್ತಾನೆ. ಆಗ ಮೊಟ್ಟ ಮೊದಲಿನ ಸ್ತೋತ್ರವೇ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಃ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪರಮಾತ್ಮ ಈ ದೇಹದಲ್ಲಿದ್ದು ದೇಹವನ್ನು ನಿಯಮಿಸುವ, ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೆ ನಿಯಾಮಕನಾದವ ನೀನು, ನಾವಲ್ಲ. ನೀನೇ ಪುರುಷ. ನಿನ್ನ ಪ್ರೇರಣೆಯಿಂದ ಈ ನನ್ನ ಮಾತು, ನನ್ನ ಇಂದ್ರಿಯ ಸಕಲವೂ ತನ್ನ ಕಾರ್ಯವನ್ನು ಮಾಡಲು ಸಮರ್ಥವಾಗ್ತದೆ ಪರಮಾತ್ಮ. ಆದ್ದರಿಂದ ನೀನೇ ಸರ್ವಸ್ವ ಎಂಬುದಾಗಿ ಬಹಳ ಉತ್ತಮವಾದಂತಹ ಸ್ತೋತ್ರ. ಆ ಸ್ತೋತ್ರವನ್ನು ಶ್ರೇಷ್ಠವಾದ ರೀತಿಯಲ್ಲಿ ಹೇಳಿ ತ್ವದ್ದತ್ತಯ ವಯುನಯೇದಮಚಷ್ಟ ವಿಶ್ವಂ ಸುಪ್ತ ಪ್ರಬುದ್ಧ ಯುವನಾಥ ಭವತ್ ಪ್ರಪನ್ನ ತಸ್ಯಾಪವರ್ಗ ಶರಣಂ ತವ ಪಾದಮೂಲಂ ವಿಸ್ಮರ್ಯತೆ ಕೃತಧಿಯ ಕಥಮಾರ್ಥಬಂಧೋ. ನೀನು ಕೊಟ್ಟ ಜ್ಞಾನದಿಂದ ಜಗತ್ತಿನ ಸೃಷ್ಟಿಯನ್ನು ಮಾಡುವವರು ದೇವತೆಗಳು, ಬ್ರಹ್ಮಾದಿಗಳು. ಅಂಥ ಬ್ರಹ್ಮಾದಿಗಳಿಗೂ ನೀನೇ ಶರಣು, ನೀನೇ ರಕ್ಷಕ. ಅಂಥ ನಿನ್ನನ್ನು ನಾವು ಹೇಗೆ ಮರೀಲಿಕ್ಕೆ ಸಾಧ್ಯ? ಯಾವ ಕ್ಷಣದಲ್ಲೂ ಮರೀಲಿಕ್ಕಾಗುವುದಿಲ್ಲ. ಯಾ ನಿರ್ವೃತಿಸ್ತನುಭೃತಾಂ ತವ ಪಾದ ಪದ್ಮಧ್ಯಾನಾತ್ ಭವಜ್ಜನಕಥಾ ಶ್ರವಣೇನ ವಾಸ್ಯಾತ್ ಸಾ ಆ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂವಂತಕಾಸಿ ಲುಲಿತಾತ್ ಪತತಾಂ ವಿಮಾನ. ಬಹಳ ಶ್ರೇಷ್ಠವಾದ ಪ್ರಸಿದ್ಧವಾದ ಶ್ಲೋಕ. ಯಾ ನಿರ್ವೃತಿಸ್ತನುಭೃತಾಂ ತವ ಪಾದ ಪದ್ಮಧ್ಯಾನಾತ್ ಭವಜ್ಜನಕಥಾ ಶ್ರವಣೇನ ವಾಸ್ಯಾತ್. ಪರಮಾತ್ಮ, ನಿನ್ನ ಕಥೆ, ನಿನ್ನ ಭಕ್ತರ ಕಥೆ ಕೇಳುವುದರಿಂದ ಆಗುವ ಆನಂದ, ನಿನ್ನ ಪಾದಗಳ ಧ್ಯಾನ ಅದನ್ನು ಮಾಡುವುದರಿಂದ ಆಗುವ ಆನಂದ, ಆ ಆನಂದಕ್ಕೆ ಸಮಾನವಾದ ಆನಂದ ಮೋಕ್ಷದಲ್ಲೂ ಇಲ್ಲ. ಅಂದ್ರೆ ಅರ್ಥ ಏನು ಅಂದರೆ, ಮಹಾತ್ಮರು ಅಪರೋಕ್ಷ ಜ್ಞಾನವಾದ ಮೇಲೆ ಮೋಕ್ಷ ಸಿಗತ್ತೆ ಅಂತ ನಿಶ್ಚಯವಾದ ಮೇಲೂ ಕೂಡ ಸಾಧನೆಯನ್ನು ಹೆಚ್ಚು ಹೆಚ್ಚು ಸಾಧನೆ ಮಾಡ್ತಾರೆ. ಜ್ಞಾನೋತ್ತರದಲ್ಲಿ ಎಷ್ಟು ಸಾಧನೆ ಹೆಚ್ಚು ಮಾಡ್ತಾರೋ ಅಷ್ಟು ಅವರಿಗೆ ಮೋಕ್ಷದಲ್ಲಿ ಆನಂದ ಅಧಿಕವಾಗಿ ಅವರಿಗೆ ಸಿಗ್ತದೆ. ಹಾಗಾದರೆ ಅಲ್ಪವಾದಂತಹ ಯೋಗ್ಯತೆ ಇರುವ ವ್ಯಕ್ತಿ, ಸಾಮಾನ್ಯ ಯೋಗ್ಯತೆ ಇರುವಂತಹ ವ್ಯಕ್ತಿ, ಅವನು ಮೋಕ್ಷಕ್ಕೆ ಹೋದಾಗ ಆನಂದವನ್ನು ಅನುಭವಿಸ್ತಾನೋ ಅದಕ್ಕಿಂತಲೂ ಹೆಚ್ಚಾದಂತಹ ಆನಂದ ಈ ಜ್ಞಾನೋತ್ತರದಲ್ಲಿ ಮಾಡುವ ಸಾಧನೆಗಳಿಂದ, ಭಗವಂತನ ಕಥಾಶ್ರವಣ, ಭಗವಂತನ ಪಾದಧ್ಯಾನ ಇವುಗಳಿಂದ ಆ ವಿಧವಾದ ಆನಂದವಾಗ್ತದೆ. ಆದ್ದರಿಂದ ಭಗವಂತನ ಅದ್ಭುತವಾದಂತಹ ಕಥೆಗಳನ್ನು ಕೇಳಿ ಭಗವಂತನ ಧ್ಯಾನವನ್ನು ಮಾಡಿ ನಾವು ನಿರಂತರವಾಗಿ ಪರಮಾತ್ಮನ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಲು ಸಾಧ್ಯ. ಭಗವಂತ ಇನ್ನೇನು ಬಿಡುವುದಿಲ್ಲ. ಭಕ್ತಿರ್ಮುಹು ಪ್ರವಹತಾಂ ತ್ವಯಿ ಮೇ ಪ್ರಸಂಗ ಭೂಯಾದನಂತ ಮಹತಾಂ ಅಮಲಾಶಯಾನಾಂ ಏನಂಜ ಸೋಲ್ಬಣಮರು ವ್ಯವಸನಂ ಭವಾಬ್ಧಿಂ ನೇಷ್ಯೇ ಭವದ್ಗುಣ ಕಥಾಮೃತ ಪಾನಮತ್ತಃ. ಭಕ್ತಿರ್ಮುಹು ಪ್ರವಹತಾಂ, ನನಗೆ ನಿನ್ನ ಪಾದಾರವಿಂದಗಳಲ್ಲಿ ಅಖಂಡವಾಗಿ ಭಕ್ತಿ ಹರಿಲಿ. ಬಹಳ ದೊಡ್ಡದಾದ ಉಪಾಯ. ಪರಮಾತ್ಮನನ್ನು ಒಲಿಸಿಕೊಳ್ಳುವುದಕ್ಕೆ ಉತ್ತಮವಾದ ಉಪಾಯ. ಪರಮಾತ್ಮನನ್ನು ಒಲಿಸಿಕೊಂಡ ಮೇಲೆ ಏನು ಸಿಗುವುದಿಲ್ಲ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ದೇವರಿಗೆ ಏನು ಬೇಡಲೂ ಬೇಕಾಗಿಲ್ಲ, ಬೇಡುವುದೂ ಅಗತ್ಯವಿಲ್ಲ. ಪರಮಾತ್ಮ ಎಲ್ಲವನ್ನೂ ಕೊಡ್ತಾನೆ. ಎಲ್ಲ ಪುರುಷಾರ್ಥಗಳು ನಮಗೆ ಹಸ್ತಗತವಾಗ್ತದೆ, ಕರಗತವಾಗ್ತದೆ. ಆದ್ದರಿಂದ ಒಂದೇ ಒಂದು ಭಗವಂತನಲ್ಲಿ ಬೇಡಬೇಕಾದದ್ದು ಭಗವಂತನಲ್ಲಿ ಭಕ್ತಿ, ಅಚಲವಾದ ಭಕ್ತಿ. ಪ್ರಾಯ ಎಲ್ಲ ಭಕ್ತರು ಬೇಡಿದ್ದು ಒಂದೇ ಒಂದು ದೇವರಲ್ಲಿ ಭಕ್ತಿಯನ್ನು. ಆ ರೀತಿಯಾಗಿ ಪರಮಾತ್ಮನನ್ನು ಬೇಡಿ ಪರಮಾತ್ಮನ ವಿಶೇಷವಾದಂತಹ ಮಹಿಮೆಯನ್ನೆಲ್ಲ ವರ್ಣನೆ ಮಾಡ್ತಾನೆ. ಸತ್ಯಾಶಿಶೋ ಹಿ ಭಗವಂ ಸ್ತವಪಾದ ಮೂಲಂ ಆಶಿಷ್ಟಯೋನು ಭಜತಃ ಪುರುಷಾರ್ಥಮೂರ್ತೆ ಅಪ್ಯೇವ ಮಾರ್ಗ ಭಗವನ್ ಪರಿಪಾತಿ ದೀನಾನ್ ವಾಸ್ರೇವ ವತ್ಸಕಂ ಅನುಗ್ರಹ ಕಾತರೋಸ್ಮಾನ್. ನಿನ್ನ ಅನುಗ್ರಹ ಇದು ಯಾವಾಗಲೂ ಮುಖ್ಯವಾದದ್ದು. ಅದನ್ನು ಕೊಡು. ನನಗೆ ಒಂದು ಸ್ಥಿರವಾದ ಸ್ಥಾನ. ಯಾವ ಸ್ಥಾನದಿಂದ ನನ್ನನ್ನು ಯಾರು ಉಚ್ಚಾಟನೆ ಮಾಡಿರಬಾರ್ದು. ಚಿಕ್ಕ ಮಗು, ಊಹೆ ಮಾಡಿ, 5 ವರ್ಷದ ಬಾಲಕ ಧ್ರುವ. ಆ ಧ್ರುವ ಕಾಡಿಗೆ ಹೋದ, 6 ತಿಂಗಳು ಇದ್ದ, ತಪಸ್ಸು ಮಾಡಿದ, ನಾರದರ ಬೇಡವೆಂದರೂ ಮಾಡಿದ, ದೇವರನ್ನು ಒಲಿಸಿಕೊಂಡ.
ಯೋಗ್ಯತೆ ಎಷ್ಟಿರಬೇಕು ವಿಚಾರ, ಎಂಥ ಅದ್ಭುತವಾದ ಯೋಗ್ಯತೆ ಇರಬೇಕು. ಆದ್ದರಿಂದಲೇ ಶ್ರೀಮದಾಚಾರ್ಯ ಹೇಳ್ತಾರೆ, ಇದೆಲ್ಲ ಯೋಗ್ಯತಾಧೀನ, ಮೂಲಭೂತವಾಗಿ ಯೋಗ್ಯತೆ. ಅವರು ಮಾಡುವಷ್ಟೇ ಸಾಧನೆಯನ್ನು ಲೆಕ್ಕಕ್ಕೆ ಅವರು ಮಾಡುವಷ್ಟೇ ಸಾಧನೆಯನ್ನು ನಾವು ಮಾಡ್ತೇವೆ ಅಂತ ಅಂದುಕೊಂಡ್ರೂ ಮಾಡೋದಿಲ್ಲ, ಮಾಡ್ತೇವೆ ಅಂತ ಅಂದ್ಕೊಂಡ್ರೂ ಅವರ ಯೋಗ್ಯತೆಯೇ ಅದ್ಭುತ. ಹಾಗಾಗಿ ಮಹಾಫಲ ಬರ್ತದೆ. ಅದಕ್ಕೇನು ಮಾಡಲಿಕ್ಕಾಗುವುದಿಲ್ಲ, ಅದು ಅವರವರ ಸ್ವರೂಪ ಯೋಗ್ಯತೆ, ಅದು ಅವರವರ ಜಾಯಮಾನ. ಕೊತ್ತಂಬರಿ ಸೊಪ್ಪಿನ ಬೀಜವನ್ನು ಬಿತ್ತುತ್ತೀರಿ, ಎಳ್ಳು ಕಾಳುಗಳನ್ನು ಬಿತ್ತುತ್ತೀರಿ, ಗೋಧಿ ಜೋಳಗಳನ್ನು ಬಿಡ್ತೀರಿ, ನೀಲಗಿರಿ ಗಿಡದ ರೋಪಣವನ್ನು ಮಾಡ್ತೀರಿ, ನೀರು ಸಮಾನವಾಗಿ ಹಾಕ್ತೀರಿ, ಒಳ್ಳೆ ಮಣ್ಣು, ಒಳ್ಳೆ ನೀರು ಸರಿಯಾದ ಕಾಲಕ್ಕೆ ಹಾಕ್ತೀರಿ. ಏನಾಗತ್ತೆ? ಅದರ ಯೋಗ್ಯತೆಯೇ ದೊಡ್ಡದು. ಹಾಗಾಗಿ ಅದು ಎತ್ತರಕ್ಕೆ ಬೆಳೀತದೆ, ಅಗಾಧವಾಗಿ ಬೆಳೆದು ಬಿಡ್ತದೆ. ಆಕಾಶವನ್ನೇ ಮುಟ್ಟುವಂತೆ ಆ ಗಿಡ ಬೆಳೀತದೆ. ಆಲದ ಮರ ಎಷ್ಟು ವಿಶಾಲವಾಗಿ ಬೆಳೀತದೆ, ಅದು ಅದರ ಸ್ವಭಾವ. ಇದನ್ನು ಆಚಾರ್ಯರು ಮೂಲತಃ ಮೊಟ್ಟ ಮೊದಲಿಗೆ ಇಡೀ ಜಗತ್ತಿನಲ್ಲಿ ಯೋಗ್ಯತೆ ಅನ್ನುವುದು ಮೂಲ ಅನ್ನುವುದನ್ನು ತತ್ವ ತಿಳಿಸಿದರು. ಇದನ್ನು ನಾವು ಅಪಲಾಪ ಮಾಡಲಿಕ್ಕೆ ಹೋದರೆ ಮೂರ್ಖರಾಗ್ತೇವೆ. ಶ್ರೀಮದ್ ಆನಂದ ತೀರ್ಥರು ತಿಳಿಸಿಕೊಟ್ಟ ಅದ್ಭುತವಾದ ಮಾತು. ಇಲ್ಲೇ ಮತ್ತೆ ತಾರತಮ್ಯ. ನಮ್ಗಿಂತಲೂ ಕೋಟಿಪಟ್ಟು ದೊಡ್ಡವನಾಗಿದ್ದರೂ ಕೂಡ ಧ್ರುವರಾಜ, ಅದೇ ಧ್ರುವರಾಜನ ವಯಸ್ಸೇ ಪ್ರಹ್ಲಾದರಾಜನಿಗೆ. ಧ್ರುವರಾಜ ನನಗೆ ಸ್ಥಿರವಾದ ಸ್ಥಾನ ಬೇಕು ಅಂತ ಬೇಡಿದ, ಪ್ರಹ್ಲಾದರಾಜ ಬೇಡಲಿಲ್ಲ, ನನಗೇನೂ ಬೇಕಾಗಿಲ್ಲ, ವರವನ್ನು ಬೇಡಬಾರದು ಎಂಬಂತೆ ವರವನ್ನು ಕೊಡು ಅಂತ ಬೇಡ್ತಾನೆ. ಅಂದರೆ ತಕ್ಷಣಕ್ಕೆ ಧ್ರುವ ಮತ್ತು ಪ್ರಹ್ಲಾದ, ಅದಕ್ಕಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ ಪ್ರಹ್ಲಾದ ಉತ್ತಮ, ಧ್ರುವ ಅವನಿಗಿಂತಲೂ ಕಡಿಮೆ ತಾರತಮ್ಯದಲ್ಲಿ ಎಂಬುದಾಗಿ ಶ್ರೀಮದಾಚಾರ್ಯರು ಸಿದ್ಧಾಂತವನ್ನು ಮಾಡ್ತಾರೆ. ಅಂದರೆ ಇಬ್ಬರೂ 5 ವರ್ಷದ ಬಾಲಕರಾದರೂ, ಇಬ್ಬರಿಗೂ ಹಠವಿದ್ದರು, ಭಗವದ್ಭಕ್ತಿ ಇದ್ದರು, ಛಲದಿಂದ ದೇವರನ್ನು ಒಲಿಸಿಕೊಂಡಿದ್ದರು. ಈ ವ್ಯತ್ಯಾಸ ಸ್ಪಷ್ಟ, ಅದನ್ನು ಮರಿಲಿಕ್ಕಿಲ್ಲ. ಆದ್ದರಿಂದ ಆಗ ಈ ಪ್ರಾರ್ಥನೆಯನ್ನು ಮಾಡಿದ್ದಕ್ಕೆ ಸ್ಥಿರವಾದ ಸ್ಥಾನವನ್ನು ಕೊಡ್ತೇನೆ ಅಂತ ಹೇಳಿ ಉತ್ತಮವಾದಂತಹ ಸ್ಥಿರವಾದ ಸ್ಥಾನ ಅಂತನೂ ನಾನು ಹೇಳಬೇಕಾಗಿದೆ, ಆದರೆ ಈಗ ಹೇಳಲಿಕ್ಕಾಗೋದಿಲ್ಲ. ನಿಮಗೆ ಕಾನ್ಸ್ಟಲೇಷನ್ ಅಂತನ್ನೋದೆಲ್ಲ ಗೊತ್ತು. ನಕ್ಷತ್ರ ಭಚಕ್ರ ಅಂತಂತಾರೆ ಸಂಸ್ಕೃತದಲ್ಲಿ. ಆ ನಕ್ಷತ್ರ ಚಕ್ರ, ಆ ಕಾನ್ಸ್ಟಲೇಷನ್ ಭಚಕ್ರ ಅನ್ನುವುದೇನಿದೆ, 2 ಸೌತ್ ಹೆಮಿಸ್ಫಿಯರ್ ಮತ್ತು ನಾರ್ತ್ ಹೆಮಿಸ್ಫಿಯರ್ ಅಂತನ್ನುವ 2 ಭಾಗ. ಇವುಗಳನ್ನೆಲ್ಲ ನಾವು ವಿಚಾರ ಮಾಡಲಾಗಿ ಏನಾಗತ್ತೆ ಅಂತಂದರೆ ಬಹಳ ವಿಚಿತ್ರವಾದದ್ದು. ಎಲ್ಲ ನಕ್ಷತ್ರಗಳೂ ತಿರುಗ್ತವೆ, ಬಹಳ ಅದ್ಭುತವಾದದ್ದು. ಎಲ್ಲ ನಕ್ಷತ್ರಗಳೂ ತಿರುಗ್ತದೆ, ಆದರೆ ಒಂದು ಮಾತ್ರ ತಿರುಗುವುದಿಲ್ಲ. 1 ಅಂದರೆ 8, ಅದು 1 ಧ್ರುವ, ಜೊತೆಗಿರುವ 7 ಋಷಿಗಳು. ಈ 7 ನಕ್ಷತ್ರಗಳು, ಆ 8ನೇ ಧ್ರುವ ನಕ್ಷತ್ರ, ಇವು ಮಾತ್ರ ಏನಾದರೂ ತಿರುಗುವುದಿಲ್ಲ. ಉಳಿದೆಲ್ಲ ನಕ್ಷತ್ರಗಳು ಪರಿಭ್ರಮಣಶೀಲವೇ, ಸತತವಾಗಿ ಪರಿಭ್ರಮಣವನ್ನು ಮಾಡ್ತಾ ಇರ್ತವೆ. ಹೀಗೆ ಬಹಳ ವಿಚಿತ್ರವಾಗಿರತಕ್ಕಂತಹ ಒಂದು ಸ್ಥಾನವನ್ನು, ಅದಕ್ಕಾಗಿ ಆ ನಕ್ಷತ್ರಕ್ಕೂ ಧ್ರುವ ಅಂತಂದರು. ಅಲ್ಲಿ ಆ ಸ್ಥಾನದಲ್ಲಿರುವ ಒಂದು ವಿಶೇಷವಾದ ದಯೆಯನ್ನು ಮತ್ತು ದೇವರು ಪರಮಾತ್ಮ ಧ್ರುವ ಮಹಾರಾಜರಿಗೆ ಅನುಗ್ರಹಿಸಿದ, ದಯಪಾಲಿಸಿದ, ಕರುಣಿಸಿದ ಅನ್ನುವುದನ್ನು ನಾವು ಕೇಳ್ತೇವೆ. ಅದು ಮೇಢ್ಯಾಂ ಗೋಚಕ್ರವತ್ಸ್ಥಾಸ್ನು, ಹೀಗೆ ಅಂತ ಹೇಳಿದರು. ಆಗ ಧ್ರುವರಾಜ ಇದನ್ನು ಈ ರೀತಿಯಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದ, ಭಗವಂತನಿಂದ ಅನುಗ್ರಹವನ್ನು ಪಡೆದು ದೇವರು ಮಾಯವಾದ ಮೇಲೆ ಅವನಿಗೆ ಪಶ್ಚಾತ್ತಾಪ. ಛೇ ಎಂಥ ಅನರ್ಥವಾಯಿತು. ದೇವರ ದರ್ಶನವಾದಾಗ ಮೋಕ್ಷ ಕೊಡು ಅಂತ ನಾವು ಬೇಡದೆ ಸ್ಥಿರವಾದ ಸ್ಥಾನವನ್ನು ಕೊಡು ಅಂತ ನಾನು ಬೇಡಿಬಿಟ್ಟನಲ್ಲ, ಎಂಥ ದಡ್ಡತನ, ಎಷ್ಟು ಮೂರ್ಖತನ ಅಂತ ಪಶ್ಚಾತ್ತಾಪ ಪಡ್ತಾನೆ. ಏನಿದೆ,
ಪಶ್ಚಾತ್ತಾಪ ಪಟ್ಟರೇನು ಲಾಭವಿಲ್ಲ. ಮುಂದೆ ಮೋಕ್ಷವಾಗತ್ತೆ ಮಾತು ಬೇರೆ, ಆದರೆ ಬೇಡುವಾಗ ಅದನ್ನು ಬೇಡಲಿಲ್ಲ ಅನ್ನುವ ಮಾತು ಸತ್ಯವಾಗಿದೆ. ತಿರುಗಿ ಮನೆಗೆ ಬಂದ ನಾರದರು ಅಷ್ಟೊತ್ತಿಗೆ ತಂದೆಗೆ ಹೇಳಿರ್ತಾರೆ. ಆಗ ಅವನನ್ನು ಆನೆಯ ಮೇಲೆ, ಹೆಣ್ಣು ಆನೆಯ ಮೇಲೆ ಅವನನ್ನು ಸ್ವಾಗತ ಮಾಡ್ತಾರೆ. ಸತ್ಕಾರವಾಗ್ತದೆ. ಗೌರವದಿಂದ ಅವನನ್ನು ವಿಶೇಷವಾಗಿ ಪುರಸ್ಕಾರ ಮಾಡ್ತಾರೆ. ಸುರುಚಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ. ಅಮ್ಮ, ನಿನ್ನ ಪ್ರೇರಣೆಯಿಂದ ಈ ಎಲ್ಲ ತಪಸ್ಸು ಮಾಡಲಿಕ್ಕೆ ಸಾಧ್ಯವಾಯಿತು. ಇಷ್ಟು ಅವಳು ಹೊಟ್ಟೆ ಉರಿಸಿಬಿಟ್ಟಿದ್ದಾಳೆ, ಅವಳಿಗೆ ಶಾಪ ಕೊಡಬೇಕು, ಅದು ಬಿಟ್ಟು ನಿನ್ನ ಪ್ರೇರಣೆಯಿಂದ ಇಷ್ಟೆಲ್ಲ ಆಯಿತು ಅಂತ ಹೇಳಿ ಅವಳಿಗೇ ಮತ್ತೆ ನಮಸ್ಕಾರ ಮಾಡಿ ಅವಳ ಆಶೀರ್ವಾದ ಎಂಬುದಾಗಿ ನೆನೆಸಿ ಬಹಳ ಉತ್ತಮ ರೀತಿಯಲ್ಲಿ ರಾಜ್ಯವನ್ನು ಆಡ್ತಾನೆ. ಅವನು ಶಿವಶುಮಾರ ರೂಪಿಯಾದ ಪರಮಾತ್ಮನ ಮಗಳು ಭ್ರಮಿ ಅಂತ, ಆ ಭ್ರಮಿ ಎಂಬಂತಹ ಮಗಳನ್ನು ಮದುವೆಯಾಗ್ತಾನೆ. ಧ್ರುವ ಭ್ರಮಿ, ಗಂಡ ಒಂದೇ ಕಡೆಗೆ ಸ್ಥಿರ, ಯಾವ ಊರಿಗೆ ಹೋಗುವುದಿಲ್ಲ, ಎಲ್ಲಿ ಬರುವುದಿಲ್ಲ, ಯಾವ ಹರಿದ್ವಾರವೂ ಇಲ್ಲ, ತಿರುಪತಿಯೂ ಇಲ್ಲ, ಇದ್ದಲ್ಲಿ ಇರ್ತಾನೆ. ಹೆಂಡತಿ ಮಾತ್ರ ಭ್ರಮಿ, ಅಖಂಡ ತಿರುಗ್ತಿರ್ತಾಳೆ. ಹೀಗೆ ಇರ್ತಾರೆ. ಗಂಡ ಹಾಗಿದ್ದರೆ ಹೆಂಡತಿ ಹೀಗೆ, ಹೆಂಡತಿ ಹೀಗಿದ್ದರೆ ಗಂಡ ಹಾಗೆ. ಅಂತೂ ದೇವರು ಒಂದೊಂದು ಜೋಡಿಯನ್ನು ಕೊಟ್ಟಿರ್ತಾನೆ. ಧ್ರುವ ಭ್ರಮಿ ವಾಯುದೇವರ ಮಗಳನ್ನು ಮದುವೆ ಆಗ್ತಾನೆ ಧ್ರುವ. ಅದೂ ಒಂದು ಕಥೆಯನ್ನು ಮುಂದೆ ಹೇಳ್ತಾರೆ. ಅವರ ವಂಶದಲ್ಲಿ ಉತ್ಕಲ ಇತ್ಯಾದಿ ಮಕ್ಕಳೆಲ್ಲ ಆಗ್ತಾರೆ. ವಂಶ ಇದೆ, ವತ್ಸರ, ಉತ್ಕಲ. ಅವನ ತಮ್ಮ ಅವನು ಉತ್ತಮ, ಆ ಸುರುಚಿಯ ಮಗ ಉತ್ತಮ. ಆ ಉತ್ತಮ ಒಂದು ಸಲ ಯಕ್ಷರ ಜೊತೆಗೆ ಯುದ್ಧವಾಡಿ ಆ ಯಕ್ಷರು ಅವನನ್ನು ಕೊಂದು ಬಿಡ್ತಾರೆ. ಅದರ ಸಿಟ್ಟಿನಿಂದ ಧ್ರುವ ತನ್ನ ತಮ್ಮನ ಮೇಲಿನ ಪ್ರೀತಿ, ಯಕ್ಷರು ಅವನನ್ನು ಕೊಂದಿದ್ದಾರೆ ಎಂಬ ಸಿಟ್ಟು, ಅದಕ್ಕಾಗಿ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಯುದ್ಧವನ್ನು ಆಡ್ತಾನೆ. ಘನಘೋರ ಯುದ್ಧ. ಆ ಯುದ್ಧದಲ್ಲಿ ಲಕ್ಷಾಂತರ ಯಕ್ಷರನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದ್ದಕ್ಕೆ ಕೊನೆಗೆ ಬಂದು ಹೇಳ್ತಾರೆ, ಏನಿದು ಯಕ್ಷರನ್ನು ಸಂಹಾರ ಯಾಕೆ ಮಾಡ್ತಾ ಇದ್ದಿ? ಇಲ್ಲ, ಯಕ್ಷ ಇವನು ನಮ್ಮ ತಮ್ಮನನ್ನು ಉತ್ತಮನನ್ನು ಕೊಂದು ಬಿಟ್ಟಿದ್ದಾನೆ, ಆದ್ದರಿಂದ ನನಗೆ ಸಿಟ್ಟು, ಅದಕ್ಕೆ ಯಕ್ಷರು ಜಗತ್ತಿನಲ್ಲಿ ಉಳಿಯದಂತೆ ಮಾಡ್ತೇನೆ. ದಡ್ಡ, ಹೀಗೆಂದಾದರೂ ಆಗತ್ತೇನಿದು? ಸಂಭವವಿದೆಯಲ್ಲ. ಯಾರೋ ನಮ್ಮ ಬಳಗದವರು ಒಬ್ಬರು, ನಿನ್ನ ಬಳಗದವರು ಯಾರೋ ಬೆಂಕಿಯಲ್ಲಿ ಬಿದ್ದು ಸತ್ರು ಅಂತ ಹೇಳಿ ಜಗತ್ತಿನಲ್ಲಿ ಬೆಂಕಿಯೇ ಇಲ್ಲ ಅಂತ ಮಾಡ್ತೇನೆ ಅಂತ ಅನ್ಬೇಕಾ? ನೀರಿನಲ್ಲಿ ಬಿದ್ದು ಸತ್ರು ಅಂತ ಹೇಳಿ ಇಡೀ ನೀರನ್ನೇ ಒಣಗಿಸಿ ಬಿಡ್ತೇನೆ ಅಂತ ಅನ್ಬೇಕಾ? ಹಾಗೆಲ್ಲ ಅನ್ನಬಾರದು, ಅಪರಾಧ, ಅದು ತಪ್ಪು. ಅವರವರ ಕರ್ಮದಿಂದ ಅವರವರು ಆ ರೀತಿಯಾಗಿ ತೀರಿ ಹೋಗ್ತಾರೆ. ಅಷ್ಟಕ್ಕೆ ನೀನು ಇಷ್ಟು ಬೇಸರ ಪಟ್ಟುಕೊಂಡು ಯಕ್ಷರ ಜೊತೆಗೆ ಕದನವನ್ನು ಮಾಡುವುದು ಸರಿಯಲ್ಲ ಅಂತ ಹೇಳಿದಾಗ ಬಿಡ್ತಾನೆ. ಸೌಹಾರ್ದದಿಂದ ಇರ್ತಾರೆ. ಮುಂದೆ ಧ್ರುವರಾಜ ಅತಿ ದೀರ್ಘಕಾಲದವರೆಗೆ ರಾಜ್ಯವನ್ನಾಡಿ ಭಗವಂತನ ವಿಶೇಷವಾದ ಆರಾಧನೆಯನ್ನು ಮಾಡಿ ಅವನ ಸಾಧನೆಯನ್ನು ಸಂಪೂರ್ತಿ ಮಾಡಿದ್ದಕ್ಕೆ ವಿಷ್ಣುದೂತರು ಬಂದು ಅವನನ್ನು ಕರೆದುಕೊಂಡು ಮೋಕ್ಷಕ್ಕೆ ಹೋಗುವ ಸಂದರ್ಭದಲ್ಲಿ ತಾಯಿಯನ್ನು ಒಂದು ಯಾನದಲ್ಲಿ, ಧ್ರುವರಾಜನನ್ನು ಕೂಡ ಒಂದು ಯಾನದಲ್ಲಿ ಕರೆದುಕೊಂಡು ಹೋಗ್ತಾರೆ. ಈಗಲೂ ಆ ಧ್ರುವ ಸ್ಥಾನವೇನಿದೆ ಆ ಸ್ಥಾನಕ್ಕೆ ಎಲ್ಲರೂ ಪ್ರದಕ್ಷಿಣೆ ಹಾಕಿಕೊಂಡು ನಮಸ್ಕಾರ ಮಾಡಿಕೊಂಡೇ ಹೋಗಬೇಕಾದದ್ದು. ಮೋಕ್ಷಕ್ಕೆ ಹೋಗಬೇಕಾದರೆ ಧ್ರುವನಲ್ಲಿರುವಂತಹ ಕಿಂಸ್ತುಗ್ಧ ಅರ್ಥಾತ್ ಶಿವಶುಮಾರ ರೂಪಿಯಾದಂತಹ ಪರಮಾತ್ಮನ ಸನ್ನಿಧಾನ, ಅಲ್ಲಿ ನಮಸ್ಕಾರ ಮಾಡದೆ ಮೇಲೆ ಹೋಗುವಂತಿಲ್ಲೇ ಇಲ್ಲ. ಇಂಥ ಉತ್ತಮವಾದಂತಹ ಒಂದು ಸ್ಥಾನ ಆ ಧ್ರುವನ ಸ್ಥಾನ ಅಂತ ಹೇಳ್ತಾರೆ. ಆ ಧ್ರುವನ ವಂಶದಲ್ಲಿ ಪೃಥುಚಕ್ರವರ್ತಿ ಅಂತನ್ನುವ ಶ್ರೇಷ್ಠನಾದಂತಹ ಮಗ ಆಗ್ತಾನೆ. ಆ ಪೃಥುಚಕ್ರವರ್ತಿಯ ವಿಶೇಷವಾದಂತಹ ಕಥೆ ಅಂದರೆ, ಆ ಪೃಥುಚಕ್ರವರ್ತಿಯಲ್ಲಿ ಭಗವಂತ ರಾಜರಾಜೇಶ್ವರ ಎಂಬ ಹೆಸರಿನಿಂದ ಎಲ್ಲ ರಾಜರಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತ ಪೃಥುಚಕ್ರವರ್ತಿಯಲ್ಲಿ ಆವಿಷ್ಟನಾಗಿ ಅವತಾರವನ್ನು ಮಾಡ್ತಾನೆ. ಪೃಥುರಾಜ ಅವನೊಬ್ಬ ಜೀವ, ಸಂಸಾರಿ, ಅವನು ದೇವರಲ್ಲ. ಆದರೆ ಅವನಲ್ಲಿ ರಾಜರಾಜೇಶ್ವರ ಎಂಬ ಹೆಸರಿನ ಎಲ್ಲ ರಾಜರಲ್ಲಿ ಅಂತರ್ಯಾಮಿಯಾಗಿ ಇರತಕ್ಕ ಪರಮಾತ್ಮನ ಒಂದು ರೂಪ. ಆ ಭಗವಂತನ ರೂಪ ಪೃಥುವಿನಲ್ಲಿ ಆವಿಷ್ಟವಾಗಿ ಹುಟ್ಟಾನೆ. ಹಾಗಾಗಿ ಶಂಖಚಕ್ರ ಗದಾಪದ್ಮಧಾರಿಯಾದ ರಾಜರಾಜೇಶ್ವರನ
ಅಲ್ಲಿ ಅವತಾರವಾಗ್ತದೆ. ಇಂಥ ಉತ್ತಮವಾದ ಅವತಾರವನ್ನು ಆ ಪೃಥುಚಕ್ರವರ್ತಿ ರಾಜನಾದ ಕೂಡಲೇ ಅವನನ್ನು ಸ್ತೋತ್ರ ಮಾಡ್ತಾರೆ. ವಂದಿಮಾಗದರು ಬಂದು ಸ್ತೋತ್ರ ಮಾಡಿದರೆ ಆ ಸ್ತೋತ್ರದ ಒಂದು ಮಾತನ್ನು ನಾವು ಕೇಳಬೇಕು.